ಫಸ್ಟ್ ಒನ್ ಎ ಸ್ಪ್ಯಾನ್ ಆಫ್ 10 years ಈಸ್ ಅಂದರೆ 10 ವರ್ಷಗಳಿಗೆ ಏನಂತ ಕರೀತಾರೆ ಅಂತ ಕೇಳಿದ್ದೇನೆ. ಸೊ ಸ್ಪ್ಯಾನ್ ಆಫ್ 10 years ಅಂದರೆ 1 ಡಿಕೇಡ್. ಸೊ ಒಂದು ಡಿಕೇಡ್ಗೆ 10 ವರ್ಷ. ಇನ್ನು ಸ್ಕೋರ್ ಅಂದರೆ ಬೇರೆ ಆಗುತ್ತೆ, ನಾವು ಕ್ರಿಕೆಟ್ ಸ್ಕೋರ್, ಲೈಫ್ ಸ್ಕೋರ್ ಲೈಕ್ ದಟ್. ಸೆಂಚುರಿ ಅಂದರೆ 100 ವರ್ಷಕ್ಕೆ 1 ಸೆಂಚುರಿ. ಇನ್ನು ಆ್ಯನ್ಯುವಲ್ ಅಂದರೆ ಪ್ರತಿ ವರ್ಷ ಬರೋವಂಥದ್ದು. ಈಗ ಹೆಂಗೆ ಹ್ಯಾಪಿ ಆ್ಯನಿವರ್ಸರಿ ಅಂತೆಲ್ಲ ವಿಶ್ ಮಾಡ್ತೀವೋ ಸೊ ಆ ಥರ ಆ್ಯನ್ಯುವಲ್ ಅಂದರೆ ಪ್ರತಿ ವರ್ಷ. ಇನ್ನು 10 ವರ್ಷಕ್ಕೆ 1 ಡಿಕೇಡ್ ಅಂತ ಕರಿತೀವಿ, 100 ವರ್ಷಕ್ಕೆ 1 ಸೆಂಚುರಿ ಅಂತ ಕರಿತೀವಿ. ಸೊ ಅಲ್ಲಿಗೆ ಆಪ್ಷನ್ ಡಿ ಈಸ್ ಅ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ರಾಮ್ ಈಸ್ ಡ್ಯಾಶ್ ದ್ಯಾನ್ ಲಕ್ಷ್ಮಣ್. ಸೊ ಇಲ್ಲೇನು ಕಂಪ್ಯಾರಿಸನ್ ನಡೀತಾ ಇದ್ದಾಗ ಹರ್ ದೆನ್ ಬರುತ್ತೆ. ಸೊ ಏನಾಗುತ್ತೆ ಆನ್ಸರ್? ಆಪ್ಷನ್ ಸಿ, ಓಲ್ಡರ್ ದ್ಯಾನ್ ಲಕ್ಷ್ಮಣ್ ಅಂತ. ಥರ್ಡ್ ಒನ್, ದ ಕರೆಕ್ಟ್ ಆರ್ಡರ್ ಈಸ್. ಸೊ ಇಲ್ಲಿ ಸೆಂಟೆನ್ಸು ಛಿದ್ರ ಆಗಿದೆ, ಅದನ್ನು ಕರೆಕ್ಟಾಗಿ ಮಾಡ್ಬೇಕು ನಾವು. ಸೊ ಏನು ಇದಕ್ಕೆ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಎ. ಸೊ ನೋಡಿ ಹೌದೋ ಇಲ್ಲೋ ಅಂತ ಕನ್ನಡದಲ್ಲಿ ಮಾಡ್ತೀವಲ್ಲ ವಾಕ್ಯ ಜೋಡಣೆ ಅಂತ, ಆ ಥರ ಇಲ್ಲಿ ಆರ್ಡರ್ ವೈಸ್ ಕರೆಕ್ಟಾಗಿ ಮಾಡಬೇಕು. ದ ಸ್ಕೈ ಈಸ್ ಮಚ್ ಮೋರ್ ದ್ಯಾನ್ ಎ ಬ್ಯೂಟಿ ಅಸೆಟ್ ಅಂತ ಆನ್ಸರ್. ಸೊ ಅಲ್ಲಿಗೆ ಆಪ್ಷನ್ ಈಸ್ ಎ ರೈಟ್ ಆನ್ಸರ್. ಫೋರ್ತ್ ಒನ್, ಪಿಕ್ ಔಟ್ ದ ರಾಂಗ್ ಪ್ಲೂರಲ್ ಫಾರ್ಮ್ ಆಫ್ ದ ಫಾಲೋಯಿಂಗ್. ಅಂದರೆ ಬಹುವಚನ ಇದರಲ್ಲಿ ಯಾವುದು ರಾಂಗ್ ಇದೆ ಅನ್ನೋದು, ತಪ್ಪಾಗಿದೆ ಅನ್ನೋದನ್ನು ಗುರುತಿಸಿ. ಗ್ರೇಪ್ಸ್, ಟೊಮ್ಯಾಟೋಸ್, ಪೊಟ್ಯಾಟೋಸ್, ಮ್ಯಾಂಗೂಸ್ ಅಂತ ಐತೆ. ಸೊ ಇಲ್ಲಿ ಮ್ಯಾಂಗೂಸ್ ಅನ್ನೋದು ರಾಂಗ್ ಇದೆ, ಯಾಕಂದರೆ ಇ ಎಸ್ ಬರಬೇಕಿತ್ತು ಪ್ಲೂರಲ್ ಆಗಬೇಕಂದ್ರೆ. ಸೊ ಅಲ್ಲೇನಿದೆ ಬರೀ ಎಸ್ ಅಂತ ಇದೆ. ಸೊ ಅಲ್ಲಿಗೆ ಡಿ ಈಸ್ ಎ ರಾಂಗ್. ಸೊ ಅಲ್ಲಿಗೆ ಫೋರ್ತ್ ಒನ್ಗೆ ಕರೆಕ್ಟಾದ ಉತ್ತರ ಡಿ. ನೆಕ್ಸ್ಟು, ಐ ಡ್ಯಾಶ್ ಯು ಆನ್ ದಿಸ್ ಇಶ್ಯೂ. ನಾನು ಈ ವಿಷಯದ ಜೊತೆ ನಿನ್ನ ಜೊತೆ ಏನಾಗ್ತಾ ಇದ್ದೀನಿ, ಅಗ್ರಿ ಆಗ್ತಾ ಇದ್ದೀನಿ ಅಂತಲೇ ಹೇಳೋದು. ಸೊ ಅಲ್ಲಿಗೆ ಆಪ್ಷನ್ ಎ ಈಸ್ ಎ ರೈಟ್ ಆನ್ಸರ್. ಅಗ್ರಿ ವಿತ್, ನಾವು ಯಾವತ್ತೂ ಆ ವಿಷಯದೊಂದಿಗೆ ಕಾಂಪ್ರಮೈಸ್ ಆಗ್ತಾ ಇದ್ದೀವಿ ಅನ್ನೋದನ್ನು ಐ ಅಗ್ರಿ ವಿತ್ ಅಂತ ಯೂಸ್ ಮಾಡಬೇಕು. ಸಿಕ್ಸ್ತ್ ಒನ್, ಐ ವಾಸ್ ಕ್ಯಾಚ್ ಇನ್ ಡ್ಯಾಶ್ ಅವೆಲ್ ಟ್ರಾಫಿಕ್ ಜಾಮ್ ಇನ್ ದ ಮಾರ್ನಿಂಗ್. ಸೊ ನಾನು ಬೆಳಗಿನ ಜಾವ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡಿದ್ದೆ. ಸೊ ಹಿಂಗೆ ಆಫೀಸಿಗೆ ಲೇಟಾಗಿ ಹೋಗಿರ್ತೀವಿ, ಯಾಕೆ ಲೇಟಾಗಿ ಬಂತೀವಿ ಅಂತ ಕೇಳಿದಾಗ ಲೇಟ್ ಆಯಿತು. ಯಾಕೆ ಲೇಟ್ ಆಯಿತು ಅಂದಾಗ ಪರ್ಟಿಕ್ಯುಲರಾಗಿ ನೀವು ಹೇಳ್ತಾ ಇದ್ದೀರ ಟ್ರಾಫಿಕ್ ಜಾಮಲ್ಲೇ ನಾನು ಸಿಕ್ಕಾಕೊಂಡಿದ್ದೆ ಅಂತ. ಹಾಗಾಗಿ ಇಲ್ಲಿ ದ ಅನ್ನೋ ವರ್ಡನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್ ಒನ್, ಡ್ಯಾಶ್ ಲೂಸಿಂಗ್ ಡ್ಯಾಶ್ ಕ್ಲಾತ್ ಈಸ್ ಬೆಟರ್ ಫಾರ್ ಎಕ್ಸಸೈಸ್ ಅಂತ ಕೇಳಿದ್ದೇನೆ. ಸೊ ಲೂಸ್ ಕ್ಲಾತ್. ಸೊ ಇವು ನೋಡೋಕ್ಕೆ ಲೂಸ್ ಲಾಸ್ಟ್ ಸೌಂಡ್ಸ್ ಲೈಕ್ ಸಿಮಿಲರ್, ಎಲ್ಲ ಒಂದೇ ಥರ ಅನಿಸ್ಬೋದು ನಿಮಗೆ. ಆದರೆ ಲೂಸ್ ಅಂತ ಡಬಲ್ ಓ ಬರಬೇಕು. ಕ್ಲಾತ್ ಬಟ್ಟೆ ಏನಾಗಿದೆ, ಅತಿ ಹಗುರವಾದ ಬಟ್ಟೆ ಹಾಕೊಳೋದ್ರಿಂದ ಎಕ್ಸಸೈಸ್ ಮಾಡೋಕ್ಕೆ ಬೆಟರ್ ಇರುತ್ತೆ ಅಂತ ಆನ್ಸರ್. ಸೊ ಅಲ್ಲಿಗೆ ಆಪ್ಷನ್ ಎ ಈಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಯು ಡ್ಯಾಶ್ ವಾಟ್ ದ ಪ್ರಾಬ್ಲಮ್ ಈಸ್. ನಿನಗೆ ಗೊತ್ತಾ ಏನು ಪ್ರಾಬ್ಲಮ್ ಇದೆ ಅಂತ. ಸೊ ಅಲ್ಲಿಗೆ ಏನಾಗುತ್ತೆ ಆನ್ಸರು? ಆಪ್ಷನ್ ಡಿ. ಸೊ ಆಪ್ಷನ್ ಸಿ ಮತ್ತು ಡಿಗೆ ಒಂದೇ ಥರ ಅನಿಸುತ್ತೆ, ಬಟ್ ಇಲ್ಲಿ ಕೆ ಸೈಲೆಂಟ್ ಆದರೂ ರೈಟ್ ಆನ್ಸರ್ ಕೆನೆ. ನೆಕ್ಸ್ಟ್ ಒನ್, ಡ್ಯಾಶ್ ದ ಟೂ ಬ್ರದರ್ಸ್, ದ ಓಲ್ಡರ್ ಒನ್ ಈಸ್ ಮೋರ್ ಅಫೆಕ್ಷನೇಟೆಡ್. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಕಂಪ್ಯಾರಿಸನ್. ಇಬ್ಬರು ಬ್ರದರ್ಸ್ ಮತ್ತು ನಾವು ಬ್ರದರ್ ಮತ್ತೆ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಬಿಟ್ವೀನ್ ಈಸ್ ಎ ರೈಟ್ ಆನ್ಸರ್. ಸೊ ಆಮೇಲೆ ನೋಡಿ ಇಲ್ಲಿ ಬಿಟ್ವೀನ್ ಬಂದಾಗ ಯಾವುದೇ ಸೆಂಟೆನ್ಸ್ ಬಿಟ್ವೀನ್ ಅಥವಾ ಸೊ ಸಿನ್ಸಿಂದ ಸ್ಟಾರ್ಟ್ ಆಗಿತ್ತು ಅಂದರೆ ಇಲ್ಲಿ ನೆಕ್ಸ್ಟ್ ಕಂಜೆಕ್ಷನ್ ಬರೋಲ್ಲ, ಹಾಗಾಗಿ ಕಾಮ ಇದೆ. ಸೊ ಇದು ಇಂಗ್ಲೀಷ್ನಲ್ಲಿ ನಿಮಗೆ ಎರಡು ಗೊತ್ತದು ಏನು, ಬಿಟ್ವೀನ್ನ ನಾವು ಕಂಪ್ಯಾರಿಸನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಮತ್ತು ಬಿಟ್ವೀನ್ ಸಿನ್ಸ್ ಹ್ಯಾಸ್ ಇಂದ ಸ್ಟಾರ್ಟ್ ಆಗಿತ್ತು ಅಂದರೆ ನೆಕ್ಸ್ಟ್ ಕಂಜೆಕ್ಷನ್ ಬರಲ್ಲ, ಕಂಜಂಕ್ಷನ್. ಓಕೆ, ಅಲ್ಲಿಗೆ ಆಪ್ಷನ್ ಸಿ ಈಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಇನ್ ಎ ಸೆಂಟೆನ್ಸ್ ವಿ ಯೂಶ್ವಲಿ ಪೇರ್ ಐದರ್ ವಿತ್ ಡ್ಯಾಶ್ ಅಂತ ಕೇಳಿದ್ದೇನೆ. ಐದರ್ ಜೊತೆಗೆ ನಾವು ಏನನ್ನು ಯೂಸ್ ಮಾಡ್ತೀವಿ, ನೀದರ್. ಸೊ ಅಲ್ಲಿಗೆ ನೀದರ್ ನಾರ್, ಐದರ್ ಆರ್. ಓಕೆ,
ಮತ್ತು ಬೇರೆ ಯಾವಿದಾವೆ ಅಂದರೆ ಇನ್ ಆರ್ಡರ್ ದಟ್ ಆ್ಯಸ್ ಸೂನ್ ಆ್ಯಸ್, ನಾಟ್ ಓನ್ಲಿ ಬಟ್ ಆಲ್ಸೋ, ಇವೆಲ್ಲ ಪೇರಿಂಗ್ ವರ್ಡ್ಸ್. ಸೊ ನೋ ಸೂನರ್ ದ್ಯಾನ್, ಮತ್ತು ಬೋತ್ ಆ್ಯಂಡ್, ಇದೇ ಥರ ಇನ್ನೂ ಬರ್ತವೆ, ತುಂಬ ಇದ್ದಾವೆ. ಹೇಗೆ ಹಾರ್ಡ್ಲಿ, ವೆನ್. 11th one, temperature in Srinagar is dash minus degree for the past 10 days. ಸೊ ಅಲ್ಲಿಗೆ ರೈಟ್ ಆನ್ಸರ್ ಬಿಲೋ 10 days. ನಾವು ಯಾವತ್ತು ಡಿಗ್ರೀಸ್ನ ಡೌನ್, ಬಿನೀತ್, ಅಂಡರ್ ಅಂತ ಯೂಸ್ ಮಾಡಿ ಹೇಳಲ್ಲ, ಡಿಗ್ರೀಸ್ ಲೋಯರ್ ಇದೆ ಅಂದಾಗ. ಸೊ ಅಲ್ಲಿಗೆ ನಾವು ಬಿಲೋ -degree ಅಥವಾ ಎಬೋ 10 degree ಅಂತ ಈ ಥರ ಹೇಳ್ತೀವಿ. ಸೊ ಎಬೋ ಅಥವಾ ಬಿಲೋನ ಯೂಸ್ ಮಾಡ್ತೀವಿ ಡಿಗ್ರಿ ಬಗ್ಗೆ ಹೇಳಬೇಕಾದ್ರೆ. ನೆಕ್ಸ್ಟ್ ಒನ್, ಎ ರಿಟರ್ನ್ ಅಕೌಂಟ್ ಆಫ್ ದ ಲೈಫ್ ಆನ್ ಇಂಡಿವಿಜುವಲ್, ಅದನ್ನು ನಾವೇನಂತ ಕರಿತೀವಿ, ಬಯೋಗ್ರಫಿ ಅಂತ ಕರಿತೀವಿ. ಬಯೋಗ್ರಫಿನ ಬೇರೆಯವ್ರು ಬರೀತಾರೆ. ಸೊ ಆಟೋಬಯೋಗ್ರಫಿ ಅಂದರೆ ನಮ್ಮ ಬಗ್ಗೆ ನಾವೇ ಪುಸ್ತಕ ಬರೆಯೋದನ್ನು ಆಟೋಬಯೋಗ್ರಫಿ ಅಂತಾರೆ. ನಾವೆಲ್ಲ ಅಂದರೆ ಕತೆ. ಎಪಿಗ್ರಾಫ್ ಅಂತ ಅಂದರೆ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ನೀವು ಆನ್ಸರ್ ಮಾಡಿ. ನೆಕ್ಸ್ಟ್ ಒನ್, ದ ಲಿಟ್ಲ್ ಗರ್ಲ್ ಟ್ರೈಡ್ ಟು ಡ್ಯಾಶ್ ಹರ್ ಬ್ರದರ್ ವೆನ್ ಹಿ ಬ್ರೋಕ್ ಹಿಸ್ ಟಾಯ್. ದ ಲಿಟ್ಲ್ ಗರ್ಲ್ ಟ್ರೈಡ್ ಟು ಕನ್ಸೋಲ್ ಹರ್ ಬ್ರದರ್ ವೆನ್ ಹಿ ಬ್ರೋಕ್ ಹಿಸ್ ಟಾಯ್. ಅಂದರೆ ಅವ್ರ ಬ್ರದರಿಗೆ ನೀನು ನನ್ನ ಟಾಯ್ ಮುರಿದಿ ಅನ್ನೋದನ್ನು ಅರ್ಥ ಮಾಡಿಸ್ತಾ ಇದ್ದಾರೆ. ನೆಕ್ಸ್ಟ್ ಒನ್ ಆಫ್ ಮೈ ಡ್ಯಾಶ್ ಈಸ್ ಟು ಬಿ ಆನೆಸ್ಟ್. ಸೊ ಯಾವತ್ತು ಸೆಂಟೆನ್ಸ್ 1 of, 2 of, 3 of ಅಂತ ಬರುತ್ತೋ ಇಲ್ಲಿ ಬರೋ ನೌನ್ ಯಾವಾಗಲೂ ಪ್ಲೂರಲ್ ಫಾರ್ಮಲ್ಲಿರುತ್ತೆ. ಸೊ 1 of ಪ್ರಿನ್ಸಿಪಲ್, ಕರೆಕ್ಟೇ, ಪ್ರಿನ್ಸಿಪಲ್ಸ್. ಸೊ ಅದೇನಾಗುತ್ತೆ, ಇಲ್ಲಿ ಪ್ಲೂರಲ್ ಫಾರ್ಮಲ್ಲಾಗುತ್ತೆ. ಹಾಗಾಗಿ ಆಪ್ಷನ್ ಎ ಇಸ್ ಎ ರೈಟ್ ಆನ್ಸರ್. ಇದು ಸಿಂಗ್ಯುಲರ್, ಇದು ಪ್ಲೂರಲ್. ಇದಿದೆಯಾ ಪ್ರಿನ್ಸಿಪಾಲ್ ಅಂದರೆ ಶಾಲಾ ಮುಖ್ಯಸ್ಥ ಆಗ್ತಾನೆ, ಪ್ರಾಂಶುಪಾಲರು. ಸೊ ಹಾಗಾಗಿ ಪ್ರಿನ್ಸಿಪಾಲ್ಗೂ ಡಿಫ್ರೆನ್ಸ್ ಇದೆ, ಬಟ್ ಸೌಂಡ್ಸ್ ಸಿಮಿಲರ್. ನೆಕ್ಸ್ಟ್ ಒನ್, ಓಕ್ ಡ್ಯಾಶ್ ರಿಮೈನ್ಸ್ ಆನ್ ದ ಟ್ರೀಸ್ ಥ್ರೂ ದ ಫಾಲ್ ಆ್ಯಂಡ್ ಇನ್ ಟು ದ ವಿಂಟರ್. ವಿಂಟರ್ ಸಮಯ ಓಕ್ ರಿಮೈನ್ಸ್ ಓಕ್ ಡ್ಯಾಶ್ ರಿಮೈನ್ ಅಂತಿದೆ. ಓಕ್ ಲೀವ್ಸ್ ಆನ್ ದ ಟ್ರೀ ಥ್ರೂ ದ ಫಾಲ್ ಆ್ಯಂಡ್ ಇನ್ ಟು ದ ವಿಂಟರ್. ಅಲ್ಲಿಗೆ ಆಪ್ಷನ್ ಬಿ ಈಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ದ ಡ್ಯಾಶ್ ಎಕ್ಸ್ಪೋರ್ಟ್ ರೋಸ್ ಸ್ಟೆಪ್ಲಿ ಅಂತ ಕೇಳಿದ್ದಾನೆ. ದ ಕಂಟ್ರೀಸ್. ಸೊ ಆಪ್ಷನ್ ಡಿ ಈಸ್ ಎ ರೈಟ್ ಆನ್ಸರ್. ಇಲ್ಲಿ ಕಂಟ್ರಿಗಳು ಖಂಡಗಳು ಅಲ್ಲ. ಸೊ ಇಲ್ಲಿ ಕಂಟ್ರೀಸ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ರೋಸ್ ಅಂತ ಅರ್ಥ. ಐ ಡ್ಯಾಶ್ ದಟ್ ದ ಡೋರ್ ವಾಸ್ ಲಾಕ್ಡ್ ಪ್ರಾಪರ್ಲಿ ವೆನ್ ಐ ಲೆಫ್ಟ್ ದ ಹೌಸ್. ಸೊ ಐ ಎನ್ಶೂರ್ಡ್, ನಾಟ್ ಇನ್ಶೂರ್ಡ್ ಅಥವಾ ಅಶ್ಯೂರ್ಡು ಎನ್ಶೂರ್ಡು ಸಿಮಿಲರ್ ಥರ ಅನಿಸುತ್ತೆ, ಬಟ್ ಇಲ್ಲಿ ನಾವು ಇದಕ್ಕೆ ಸಿಮಿಲರ್ ಆಗಿರೋ ಪದನ ನಾವು ಫಿಲ್ ಮಾಡಬೇಕು. ಹಾಗಾಗಿ ಎನ್ಶೂರ್ ಅನ್ನೋದು ರೈಟ್ ಆನ್ಸರ್. ಸೊ ಅಶ್ಯೂರ್ಡ್ ಅಂದರೆ ಖಚಿತವಾದ ಅಂತಾಗುತ್ತೆ, ಎನ್ಶೂರ್ಡ್ ಅಂದರೆ ಖಚಿತಪಡಿಸಿಕೊಳ್ಳಲಾಗಿದೆ ಅಂತಾಗುತ್ತೆ. ಸೊ ಅಲ್ಲಿ ನಾನು ಮನೆಯಿಂದ ಹೋಗೋಕ್ಕಿಂತ ಮುಂಚೆ ಡೋರ್ ಲಾಕ್ ಆಗಿದ್ದ ಇಲ್ಲೋ ಅಂತ ಖಚಿತಪಡಿಸ್ಕೊಂಡೆ ಅಂತ ಅರ್ಥ. ಸೊ ಅಲ್ಲಿಗೆ ಎನ್ಶೂರ್ಡ್ ಈಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ದ ಓನ್ಲಿ ಡೆಫಿನೆಟ್ ಆರ್ಟಿಕಲ್ ಇನ್ ಇಂಗ್ಲೀಷ್ ಈಸ್ ದಿ. ಸೊ ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂದರೆ ಎ ಯಾನು, ಇಂಡೆಫಿನೆಟ್ ಆರ್ಟಿಕಲ್ಸು. ಡೆಫಿನೆಟ್ ಆರ್ಟಿಕಲ್ ಅಂದರೆ ದಿ ಬರುತ್ತೆ. ನೆಕ್ಸ್ಟ್ ಒನ್, ಐ ಡಿಡ್ ನಾಟ್ ಡ್ಯಾಶ್ ಮೈ ಪೇ ಚೆಕ್ ದಿಸ್ ವೀಕ್. ನನಗೆ ಈ ವೀಕು ಏನು ಬಂದಿಲ್ಲ ಅಂದರೆ ಏನು ಸಿಕ್ಕಿಲ್ಲ, ರಿಸೀವ್. ಸೊ ಇಲ್ಲಿ ಸಿಂಗ್ಯುಲರ್ ಬರಬೇಕು, ಯಾಕಂದರೆ ಸಬ್ಜೆಕ್ಟ್ ಕೂಡ ಸಿಂಗ್ಯುಲರ್, ವರ್ಬ್ ಕೂಡ ಸಿಂಗ್ಯುಲರ್ ಆಗಿರಬೇಕು. ಅದಕ್ಕೆ ಆಪ್ಷನ್ ಬಿ ಈಸ್ ಎ ರೈಟ್ ಆನ್ಸರ್. ನೆಕ್ಸ್ಟು, ಅಪಿಯರ್ನ ಆಪೋಸಿಟ್ ಪದ ಏನು ಅಂತ ಕೇಳಿದ್ದಾನೆ,
disappear. Next one, the family refused to dash any financial support. The family refused to accept. ಸೊ ಈ ಎಕ್ಸೆಪ್ಟ್ ಅಂತ ಐತೆ ಅಂದರೆ ಒಪ್ಪಿಲ್ಲ ಅಂತ, ಅಕ್ಸೆಪ್ಟ್ ಅಂದರೆ ಒಪ್ಕೊಂಡಿದೆ ಅಂತ. ಸೊ ಫ್ಯಾಮಿಲಿ ರೆಫ್ಯೂಸ್ ಟು ಅಕ್ಸೆಪ್ಟ್ ಎನಿ ಫೈನಾನ್ಷಿಯಲ್ ಸಪೋರ್ಟ್. ಸೊ ಇಲ್ಲಿಗೆ ಫ್ಯಾಮಿಲಿ ತಿರಸ್ಕಾರ ಮಾಡಿದೆ, ಎನಿ ಫೈನಾನ್ಷಿಯಲ್ ಸಪೋರ್ಟ್ ಬೇಡ ಅಂತ ಫ್ಯಾಮಿಲಿ ತಿರಸ್ಕಾರ ಮಾಡಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಈಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್, ದ ಬಾಯ್ dash his mother that he would certainly do well with examination ensured. So ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಏನಂತ ಹೇಳ್ತಾ ಇದ್ದಾನೆ, ನಾನು ಎಕ್ಸಾಮ್ನಲ್ಲಿ ಚೆನ್ನಾಗಿ ಮಾಡ್ತೀನಿ ಈ ಸರಿ ಅಂತ ಅವ್ರ ಅಮ್ಮಗೆ ಪ್ರಾಮಿಸ್ ಕೊಡ್ತಾ ಇದ್ದಾನೆ, ಅಂದರೆ ಎನ್ಶೋರ್ಡ್. ನೆಕ್ಸ್ಟ್, ಚೂಸ್ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಫ್ರಮ್ ದ ಫಾಲೋಯಿಂಗ್. ಸೊ ಅಲ್ಲಿಗೆ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಪಾರ್ಲಿಮೆಂಟ್ ಅಂತ, ಪಾರ್ಲಮೆಂಟ್ ಅಲ್ಲ, ಪಾರ್ಲಿಮೆಂಟ್ ಅಲ್ಲ. ಸೊ ಅಲ್ಲಿಗೆ ಪಾರ್ಲಿಮೆಂಟ್ ಈಸ್ ಸಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಈ ವರ್ಕ್ಸ್ ಡ್ಯಾಶ್ ಸಿಟೀಸ್ ಬ್ಯಾಂಕ್ ಚೆನ್ನೈ ಬಟ್ ಈಸ್ ಫ್ಯಾಮಿಲಿ ಲೀವ್ಸ್ ಡ್ಯಾಶ್ ಇನ್. ಸೊ ಅಲ್ಲಿಗೆ ಆನ್ಸರು, ಈ ವರ್ಕ್ಸ್ ಹಟ್ ಅಂದರೆ ಅವನು ಪರ್ಟಿಕ್ಯುಲರ್ ಆಗಿ ಒಂದು ಸಿಟಿ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ, ಅವನ ಎಂಟೈರ್ ಫ್ಯಾಮಿಲಿ ಡೆಲ್ಲಿಯಲ್ಲಿದೆ ಅಂದರೆ ಇನ್ ಬರುತ್ತೆ. ಸೊ ಅಟ್ ಅಂದ್ರೇನು, ಪರ್ಟಿಕ್ಯುಲರ್ ಏರಿಯಾ. ಇಲ್ಲಿ ಇನ್ ಅಂದರೆ ಹೋಲ್, ಡೆಲ್ಲಿಯಲ್ಲಿ ಎಲ್ಲಿ ಬೇಕಿದ್ರು ಇರ್ಬೋದು ಅವ್ರ ಫ್ಯಾಮಿಲಿ. ಸೊ ಅಟ್ ಅಂದರೆ ಅವನು ಪರ್ಟಿಕ್ಯುಲರ್ ಆಗಿ ಸಿಟಿ ಬ್ಯಾಂಕ್ನಲ್ಲೇ ವರ್ಕ್ ಮಾಡ್ತಾ ಇದ್ದಾನೆ ಇನ್ ಚೆನ್ನೈನಲ್ಲಿ, ಬಟ್ ಅವನ ಫ್ಯಾಮಿಲಿಯಲ್ಲಿದೆ ಡೆಲ್ಲಿನಲ್ಲಿದೆ ಅಂದರೆ ಇನ್ ಯೂಸ್ ಮಾಡಬೇಕು. ನೆಕ್ಸ್ಟ್ ಒನ್, ಕಾಶ್ಮೀರ್ ಕಾಸ್ಟ್ಯೂಮ್ಸ್ ಫುಡ್ ಆ್ಯಂಡ್ ಮ್ಯಾರೇಜ್ ಡ್ಯಾಶ್ ಡಿಫ್ರೆಂಟ್. ಸೊ ಇಲ್ಲಿಗೆ ಸಬ್ಜೆಕ್ಟ್ ಕಾಶ್ಮೀರ್ ಆಗುತ್ತೆ. ಸೊ ವರ್ಬ್ ಏನಾಗಬೇಕು, ಸಿಂಗ್ಯುಲರೇ ಆಗಬೇಕು. ಸೊ ಅಲ್ಲಿಗೆ ಕಾಶ್ಮೀರೀಸ್ ಅಂತ ರೈಟ್ ಆನ್ಸರ್ ಆಗುತ್ತೆ. ಸೊ ಕಾಸ್ಟ್ಯೂಮ್ಸ್ ಫುಡ್ ಮ್ಯಾರೇಜಸ್ ಇವೆಲ್ಲ ಡಿಫ್ರೆಂಟ್, ಇವೇನು ಆಬ್ಜೆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇರೋದು. ಸೊ ಇಲ್ಲಿ ಕಾಶ್ಮೀರ್ಗೆ ಈಸ್ ಬರುತ್ತೆ, ಯಾಕಂದರೆ ಸಬ್ಜೆಕ್ಟ್ ಈಸ್ ಸಿಂಗ್ಯುಲರ್, ವರ್ಬ್ ಕೂಡ ಸಿಂಗ್ಯುಲರ್. ಇಲ್ಲಿ ಸಬ್ಜೆಕ್ಟು ಪ್ಲೂರಲ್ ಆಗಿದ್ರೆ ವರ್ಬ್ ಕೂಡ ಪ್ಲೂರಲ್ ಆಗಿರೋದು. ನೆಕ್ಸ್ಟ್ ಒನ್, ಕಂಪ್ಲೀಟ್ ದ ಫಾಲೋಯಿಂಗ್ ಪ್ರೊವರ್ಬ್ ಅಂತ ಕೇಳಿದ್ದಾರೆ. ಇಲ್ಲೇನು, ಎ ಸ್ಟೆಚ್ ಇನ್ ಟೈಮ್ ಡ್ಯಾಶ್ ಅಂತ ಕೇಳಿದ್ದಾರೆ, ಅಲ್ಲಿಗೆ ಸೇವ್ಸ್ 9. ಆಪ್ಷನ್ ಎ ಈಸ್ ಎ ರೈಟ್ ಆನ್ಸರ್. ನೆಕ್ಸ್ಟು, ಲೈಫ್ ಈಸ್ ಫುಲ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್, ಸೊ ವಿ ಹ್ಯಾವ್ ಟು ಲರ್ನ್ ಟು ಟೇಕ್ ಫೇಲ್ಯೂರ್ಸ್ ವಿತ್ ಎ ಸ್ಮೈಲ್. ಸೊ ನಾನೀಗ ಆಲ್ರೆಡಿ ಏನು ಸೆಂಟೆನ್ಸ್ ಕಂಪ್ಲೀಟ್ ಮಾಡಿ ಹೇಳಿದೆ, ಏನಂದರೆ ಜೀವನ ಮೇಲೆ ಕೆಳಗೆ ಹೋಗ್ತಾನೆ ಇರ್ತದೆ ಜೀವನದಲ್ಲಿ, ಅದರಲ್ಲಿ ನಾವು ಆಗುವಂಥ ಫೇಲ್ಯೂರ್ಸ್ನ ನಾವು ಸ್ಮೈಲ್, ಖುಷಿ ಮೂಲಕ, ನಗುವಿನ ಮೂಲಕ ಅದನ್ನು ಸ್ವೀಕರಿಸಬೇಕು. ಮೀನ್ಸ್ ಅಲ್ಲಿಗೆ ವಿತ್ ಈಸ್ ಅ ಪರ್ಫೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ದ ಪ್ಯಾಸೆಂಜರ್ಸ್ ವೇರ್ ಆಸ್ಕ್ಡ್ ಟು ಡ್ಯಾಶ್ accepting eatable from co-passengers. ಸೊ ಪ್ಯಾಸೆಂಜರ್ಸ್ ಪ್ರಯಾಣಿಕರು ಬೇರೆ ಪ್ರಯಾಣಿಕರಿಂದ ಏನನ್ನ ಫುಡ್ನ ಇಸ್ಕೋಬಾರ್ದು, ಅವರು ಕೊಡೋಕ್ಕೆ ಬಂದರೆ ರೆಫ್ಯೂಸ್ ಮಾಡಬೇಕು. ಸೊ ಅಲ್ಲಿಗೆ ಆಪ್ಷನ್ ಸಿ ಈಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ನ್ಯೂಟನ್ ಡ್ಯಾಶ್ ಗ್ರಾವಿಟಿ ಅಂತೈತೆ. ನ್ಯೂಟನ್ ಏನು ಮಾಡ್ದೆ, ಗ್ರಾವಿಟಿನ ಡಿಸ್ಕವರ್ಡ್ ಮಾಡಿದ್ದು. ಸೊ ಅಲ್ಲಿಗೆ ಆಪ್ಷನ್ ಡಿ ಈಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, she was sitting dash him in the park. She was sitting beside ಅಂದರೆ ಪಕ್ಕ, besides ಅಂದರೆ ಜೊತೆಯಲ್ಲಿ. ಸೊ ಅಲ್ಲಿಗೆ she was sitting dash him in the park ಅಂದರೆ she was sitting, ಅವಳು ಪಾರ್ಕ್ನಲ್ಲಿ ಅವನ. ಸೊ ಬಿಸೈಡ್ಸಿಗೂ ತುಂಬ ವ್ಯತ್ಯಾಸ ಇದೆ. ಬಿಸೈಡ್ ಅಂದರೆ ಪಕ್ಕದಲ್ಲಿ ಆಗುತ್ತೆ, ಬಿಸೈಡ್ಸ್ ಅಂದರೆ ಜೊತೆಗೆ. ಈಗ ಹೆಂಗೆ ಹಿ ಸ್ಪೀಕ್ಸ್
ಇಂಗ್ಲಿಷ್ ಬಿಸೈಡ್ಸ್ ಕನ್ನಡ ಅಂದರೆ ಅವನು ಕನ್ನಡ ಇಂಗ್ಲಿಷ್ ಎರಡೂ ಮಾತಾಡ್ತಾನೆ ಅಂತ ಅರ್ಥ. ಕನ್ನಡದಲ್ಲದೆ ಇಂಗ್ಲೀಷ್ನೂ ಮಾತಾಡ್ತಾನೆ ಅನ್ನೋ ಅರ್ಥ ಕೊಡುತ್ತೆ ಬಿಸೈಡ್ಸ್ ಅಂತ ಬಂದರೆ, ಎಸ್ ಬಂದರೆ. ಸೊ ಇಲ್ಲಿ ಬಿಸೈಡ್ ಅಂತ ಬಂದರೆ ಪಕ್ಕದಲ್ಲಿ. ಶಿ ವಾಸ್ ಸಿಟ್ಟಿಂಗ್ ಬಿಸೈಡ್ ಹಿಮ್ ಅಂದರೆ ಅವಳು ಅವನ ಪಕ್ಕದಲ್ಲಿ ಕುಂತಿದ್ದಾಳೆ. ಎಲ್ಲಿ? ಪಾರ್ಕ್ನಲ್ಲಿ. ಸೊ ಅಲ್ಲಿಗೆ ಆಪ್ಷನ್ ಸಿ ಇಸ್ ಎ ರೈಟ್ ಆನ್ಸರ್.